ಹೇಳ್ಬೇಕು ಅಂದ್ರೆ ನೀವು ನಮ್ಮನೆ ತ್ಯಾಗ ಮೂರ್ಛಾ ಅಂತ ಎಲ್ಲ ತ್ಯಾಗಮೂರ್ತಿ ಶಾಂತಮೂರ್ತಿ ಅಂತೆಲ್ಲ ಪಟ್ಟ ಕೊಟ್ಬಿಟ್ಟು ಆಮೇಲೆ ಪರ್ಮನೆಂಟ್ ಆಗಿ ತಪಸ್ಸು ಕೂರ್ಸ್ಬಿಟ್ಟಿರ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲಪ್ಪ, ತಾಳ್ಮೆಗಷ್ಟೇ ಆ ತಪಸ್ಸು, ಬೇರೆದಕ್ಕೆಲ್ಲ ಫುಲ್ ಜೋಶು. ಅದೇ ಖುಷಿಗೆ ಏನು ಇಲ್ವಾ ಡಿ ಸಿ ಮೇಡಮ್? ಹಲೋ, ನಾನೀಗ ಈ ಜಿಲ್ಲೆಗೆ ಡಿಸಿ ಅಲ್ಲ. ಈ ಜಿಲ್ಲೆಗೆ ಯಾರು ಡಿ ಸಿ ಆದ್ರೆ ಈ ಶಂಕರಂಗೆ ಅವನಮ್ಮಿನೇ ಡಿ ಸಿ ಮೇಡಮ್. ಜೋಗಿ ಅವ್ರೆ, ಅದು ಏನಂದ್ರೆ ಏನಂದ್ರೆ ನಾನ್ ನಿಮ್ಗೇನೋ ಕೇಳ್ತೀನಿ, ನನ್ ಮಾತನ್ನ ನಡ್ಸ್ಕೊಡ್ತೀರಾ? ನೀವೇನ್ ಕೇಳಕ್ ಹೊಂಟಿದ್ದೀರಾ ಅಂತ ನಂಗೆ ಸಂದಗು. ಈಗಾಗ್ಲೇ ನಮ್ಮ ಮನೆಯವರೆಲ್ಲ ಬೇಜಾನ್ ನೋವು ತಿಂದವ್ರು, ಇನ್ಮೇಲಾದ್ರೂ ನೆಮ್ಮದಿಯಾಗಿರ್ಲಿ. ಅಲ್ಲ ಜೋಗಿ ಅವ್ರೆ, ಅಮ್ಮಿಯವರೇ, ಈಗಾಗ್ಲೇ ಸಾಕಷ್ಟು ನೋವು ತಿಂದಿದೀವಿ. ಮತ್ತೆ ಮತ್ತೆ ನೋವು ತಿಂತ ಬದುಕೋ ಅಷ್ಟು ಶಕ್ತಿ ನಮಗಿಲ್ಲ. ದಯವಿಟ್ಟು ಈ ವಿಷಯ ಮಾತಾಡಿ. ನಿಂತ್ಕೋ. ಹೆಂಗಿತ್ತು ಸಾಕು, ಹೆದರ್ಕೋಬೇಡ. ಅದಕ್ಕೆ ಪಾಲಿಡಾಲು ಹಾಕಿಲ್ಲ, ಗೀಲಿಡಾಲು ಹಾಕಿ. ಅಪ್ಪಯ್ಯ, ಅವತ್ತೇಳು ನಮ್ಗೆ ಹಿಂಗೆ ತಾನೆ ಚೊಕ್ ಕೊಟ್ಟಿದ್. ಇವತ್ತು ಬಡ್ಡಿ ಸಮೇತ ತೀರ್ಸುವಂತ ದಿನ ಕಣಪ್ಪಯ್ಯ, ಎಲ್ಲಾದ್ನು ತೀರ್ಸಿದೀವಿ. ಆದ್ರೆ ತಮಾಷೆ ವಿಷಯ ಏನ್ ಗೊತ್ತಾರುತ್ತ, ಇವಳು ತಿರುಗೇಟ್ ಕೊಡಕ್ ಆಗಕ್. ಯಾಕೆ ಅಂದ್ರೆ ಇವಳು ಬರೀ ನಾನು ಹೋಮ್ ಮಿನಿಸ್ಟರ್, ನಾನು ಮಿನಿಸ್ಟ್ರು ಮಗ ಕಣಪ್ಪಯ್ಯ. ಇಲ್ಲಿ ಗಂಟ ನಮ್ಮನ್ನ ಎದುರಾಕೊಂಡವ್ರು ಯಾರು ಉಳ್ಕೊಂಡಿಲ್ಲ. ಇನ್ನು ನಿನ್ನ ಸುಮ್ಕೆ ಬಿಟ್ಬಿಟ್ಟೆವಾ, ನೀನೇನ್ ಸ್ವಲ್ಪ ಮೆರೆದಾಡ್ದ, ನಮ್ಗೆ ಎಲ್ರು ಮುಂದೆ ಅವಮಾನ ಮಾಡ್ದೆ ಅಲ್ವಾ? ಈಗ ಮುಯ್ಗೆ ಮುಯ್ ತೀರ್ಸುವಂತ ಟೇಮು ನಾವು ಕೊಡ್ತಾ ಇರ್ತೀವಿ, ನೀ ಸುಮ್ಕೆ ತಗತಾ ಇರ್ಬೇಕು ಆಟೆ. ಇವತ್ತಿಗೆ ಸಾಕು, ಊಟ ಟೈಮು ಆಗೋಯ್ತು. ಇನ್ನು ಕೆಲಸದ ವಿಷಯಕ್ಕೆ ಬರವ. ಇನ್ ಮೇಕೆ ನೀನು ನನ್ನ ಸೆಕ್ರೆಟರಿ. ನಾವ್ ಹೇಳ್ದಂಗ್ ಕೇಳ್ಕೊಂಡು ಹೇಳಿದ ಕೆಲ್ಸ ಮಾಡ್ಕೊಂಡು ಬಿದ್ದಿರ್ಬೇಕು. ನೋಡು, ಹೊಸ ಏರ್ಪೋರ್ಟ್ ಗೆ ಜಾಗ ಫಿಕ್ಸ್ ಆಗ. ಆ ಜಾಗದ ಪಕ್ಕದಾಗೆ ಒಂದು ಅನಾಥಾಶ್ರಮ. ಅನಾಥಾಶ್ರಮದ ಕಾಗಜ ಪತ್ರ ಎಲ್ಲ ನಾಳೆ ಬೆಳಗ್ಗೆ ನನ್ನ ಮೇಜ್ ಮೇಲೆ ತಂದು ಬಿದ್ದಿರ್ಬೇಕು. ಯಾಕೆ ಏನು ಅಂತ ಕೇಳಬಾರ್ದಮ್ಮಿ, ಹೇಳಿದ್ದಷ್ಟು ಮಾಡ್ತಾ ಇರ್ಬೇಕು ಆಟೆ. ಆಶ್ರಮ ಇವಾಯ್ತು, ಯಾರು ಸ್ಯಾಂಕ್ಷನ್ ಮಾಡಿದ್ ಎಲ್ಲ ನಮಗೆ ಬೇಕು. ಯಾವಾಗ ತಂದು ಕೊಡ್ತೀಯ ಹೇಳು? ಒಳ್ಳೆ, ನಾಳೆ ನೀನ ಸುದ್ದಿ ತಂದ್ಕೊಟ್ರೆ ಕೆಲ್ಸನ ಎಷ್ಟು ನಿಷ್ಠೆಯಿಂದ ಮಾಡ್ತೀಯ ಅಂತ ಗೊತ್ತಾಯ್ತು. ಆಗ್ಲಿಲ್ವ ಮೇಡಮ್ ಅವ್ರೆ, ಜಾಗ ಖಾಲಿ ಮಾಡಿ ಅಂತ ಅಪ್ಪಯ್ಯ ಹೇಳಿದ್ದು. ಹ್ಯಾಪಿನಾಗಿ ಮೈಸೂರು ಪಾಕ್ ಅಂದಿಸ್ತಾಳ, ಬಾಳೆ ನಗದಿಸ್ತಾಳ. ಗುಂಡನ್ ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ವಲ್ಲ ಬ್ರದರ್. ಇನ್ನು ಎಲ್ಲಿ ಅಂತ ಹುಡುಕೋದು, ಯಾರನ್ನ ಅಂತ ವಿಚಾರ. ಎಲ್ಲವನು ಏನ್ ಮಾಡ್ತಾವನು ಯಾರಿಗ್ ಗೊತ್ತು ಜೋಗಿ ಅವ್ರೆ? ಅವನು ನಮ್ಮನ್ನ ನೋಡಿದಾನೋ ಇಲ್ವೋ? ಅಕಸ್ಮಾತ್ ನೋಡಿದಿದ್ರೆ ಹತ್ರ ಬರ್ತಿದ್ದ ತಾನೆ. ಬಂದಿಲ್ಲ ಅಂದ್ರೆ ಅವ್ನ ನಮ್ಮನ್ನ ನೋಡಿಲ್ಲ ಅಂತಾನೆ ಅರ್ಥ. ಅವ್ನ್ ಏನ್ ಕಷ್ಟ ಪಡ್ತಿದಾನೋ ಏನೋ. ಹೌದು ಬ್ರದರ್, ಎಲ್ಲ ಕಡೆ ಹುಡುಕ್ಸ್ದೆ. ನಮ್ ಟೀಮು ಎಲ್ಲ ಕಡೆ ಹುಡುಕಿದ್ರು, ಆದ್ರೆ ನ್ಯೂ ಯೂಸ್. ಆದಷ್ಟು ಬೇಗ ಸಿಗ್ತಾನೆ. ನಾವ್ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಸದ್ಯದ ಪರಿಸ್ಥಿತಿನಲ್ಲಿ ಅದೊಂದೇ ಆಪ್ಷನ್ ಇರೋದು ನಮ್ಗೆ. ನೋಡುವ, ಆ ದೇವ್ರು ಹೆಂಗ್ ಬರ್ದವನು ಹಂಗೆ ಆಗದ. ಅಂದಂಗೆ ಮಗಿನ್ ನೋಡಕ್ಕೆ ನಾಳೆನೆ ಹೋಯ್ತಾ ಇದ್ದೀರಾ ಅಲ್ವಾ ನೀವು? ಹೌದು ಬ್ರದರ್, ಕೋರ್ಟ್ ಆರ್ಡರ್ ಪ್ರಕಾರ ನಾಳೆಯಿಂದ ಒಂದು ವಾರದ ಮಟ್ಟಿಗೆ ನನ್ ಮಗಳು ನನ್ ಜೊತೆ ಇರ್ಬೇಕು. ಆದ್ರೆ ಮಾಲಿನಿ ಕರೆದು ಬೇರೆನೆ ಹೇಳಿದ್ಲು. ಅವಳಿಗೆ ಇನ್ನೂ ನನ್ ಮೇಲೆ ಜಲಸಿ ಇರೋ ತರ ಇದೆ. ನನ್ ಮೇಲಿರೋ ಭಾವನೆಗಳು ಇನ್ನೂ ಸತ್ತಿಲ್ಲ ಅನ್ನಿಸ್ತು. ಅದಕ್ಕೆ ಏನೇನೋ ಮಾತಾಡ್ತಿದ್ದಾಳೆ. ಅವಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಮೊದಲು ಕನ್ಸುನ ನಾನಿರೋ ಜಾಗ ಕಳಿಸ್ತಾ ಇದ್ದೆ, ಆದ್ರೆ ಈಗ ನಾನು ಎಲ್ಲೂ ಕಳ್ಸೋದಿಲ್ಲ. ನೀನೇ ಬೇಕಾದ್ರೆ ಬಂದಿಲ್ಲಿರು, ನಿನ್ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತಂದ್ಲು. ಅವಳು ಮಾತು ಕೇಳಿಸ್ಕೊಂಡಿದ ತಕ್ಷಣ ನನ್ಗೆ ಆಶ್ಚರ್ಯ ಆಗೋಯ್ತು. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಬ್ರದರ್, ನೀವ್ ಒಂದ್ ಕೆಲಸ ಮಾಡಿ, ಅಮ್ಮ ಮಗಳು ಇಬ್ರು ಒಟ್ಟಿಗೆ ಬಂದು ನಮ್ಮನೇಲೆ ಇರೋದಕ್ಕೆ ಹೇಳಿ. ನನಗೆ ಅವ್ರು ಬೆಳೆದ್ ಬಂದಿರೋ ವಾತಾವರಣದಿಂದ ಅವ್ರ ಹಂಗ ಆಗಿರ್ಬೋದು ಅನ್ನಿಸ್ತದೆ. ಅವ್ರ ಏನಾದ್ರೂ ಬಂದು ನಮ್ಗಳ ಮಧ್ಯೆ ಇದ್ರೆ ಸಂಸಾರ ಪರಿವಾರ ಅನ್ನೋದು ಹೆಂಗಿರ್ತದೆ ಅನ್ನೋದು ಅವ್ರಿಗೆ ಅರ್ಥ ಆಗಿ ಆಮೇಲೆ ಅವರು ಬದಲಾಗ್ಬೋದೇನೋ. ಗುಡ್ ಐಡಿಯಾ ಹರಿ. ಆಗ್ಲಾದ್ರೂ ಅವಳಿಗೆ ಸಂಬಂಧಗಳ ವ್ಯಾಲ್ಯೂ ಏನು ಅಂತ ಅರ್ಥ ಆಗುತ್ತೆ. ಹೌದು, ಶಂಕರ್ ಅವ್ರು ಹೇಳಿದ್ ಸರಿಯಾಗಿದೆ. ಓ ಹೋಲ್ಡ್ ಆನ್ ಎಲ್ಲ ಒಂದ್ಸಲಿ ಆರಾಮಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಅವಳಿಗೇನೋ ಬುದ್ಧಿ ಕಲಿಸ್ಬೇಕು ಅಂತ ನಾವಿಲ್ಲಿ ಕರ್ಸ್ಕೊಂಡ್ರೆ ನಮ್ ನೆಮ್ಮದಿ ಹಾಳಾಗತ್ತಷ್ಟೇ. ಏನಿಲ್ಲ, ಒಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವ್ ಅದಕ್ ರೆಡಿ ಇರ್ತೀವಿ. ಏನ್ ಜೋಗಿ ಅವ್ರೆ, ಏನಕ್ಕ? ಅದೇ ಮತ್ತೆ ಇನ್ನೇನೆಲ್ಲರೂ ಒಪ್ಪಿಗೆ ಕೊಟ್ಟಾಯ್ತಲ್ಲ, ಕರ್ಸ್ಬಿಡಿ ಇಲ್ಗೆನೆ. ಸರಿ ಬ್ರದರ್, ನೀವೆಲ್ಲ ಇಷ್ಟ ಹೇಳ್ತಾ ಇದೀರಲ್ಲ, ಒಂದ್ ಮಾತು ಹೇಳಿ ನೋಡ್ತೀನಿ. ಉಳಿದಿದ್ದೆಲ್ಲ ಅವಳಿಗೆ ಬಿಟ್ಟು. ಪ್ರಯತ್ನ ನಿಮ್ದು ಹರಿ, ಪ್ರತಿಫಲ ಮಾಲಿನಿ ದೇವಿದು. ಹೌದು, ಅವಳೊಂಥರ ಚಂಡಿಕೇಶ್ವರಿ ದೇವಿ ಇದ್ದ ಹಾಗೆ. ಜೋಗಿ ಅವ್ರೆ, ನಿಮ್ಗೆ ಹೇಳೋದೇ ಮರ್ತೋಗಿದ್ದೆ. ನಾಳೆ ಕಳ್ಬಟ್ಟಿ ಕೇಸ್ ವಿಚಾರಣೆ ಇದೆ, ಕೋರ್ಟಿಗೆ ಹೋಗ್ಬೇಕು. ಬೇಗ ರೆಡಿ ಇರಿ. ಸರಿ ಅಮ್ಮಿ. ಆ ಶಿವರುದ್ರಪ್ಪ ಮನೆಗೆ ಹೋಗಿದ್ದ. ಊಟ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಇದು ಮಿನಿಸ್ಟ್ರು ಮಗ ಮಾಡ್ತಿರೋ ಆರ್ಡ್ರು. ಇವಾಗ ಇಲ್ಲಿ ಇದನ್ನ ಊಟ ಮಾಡ್ಲಿಲ್ಲ ಅಂದ್ರೆ ರಾತ್ ಮಗಳ ಜೊತೆ ಊಟ ಮಾಡಕ್ ಆಗಲ್ಲ. ಇಷ್ಟೆಲ್ಲ ಮಾಡಿದ್ರ ಆ ಪಾಪಿಗಳು. ಅವ್ರಿಗೆ ದಿನ ಅಧಿಕಾರದ ಮದ ಇರುತ್ತೆ. ಆದಷ್ಟು ಬೇಗ ಅವ್ರ ಅಹಂನ ಕಟ್ ಮಾಡ್ಬೇಕು. ಆಡ್ಲಿ ಅವ್ರು ಎಷ್ಟು ಆಡ್ತಾರೋ ಆಡ್ಲಿ. ಯಾವ್ದೇ ಕ್ರಿಮಿನಲ್ ಆಗಿದ್ರು ಅವ್ನ್ ಮಾಡೋ ಕೆಲಸದಲ್ಲಿ ಒಂದು ತಪ್ಪು ಮಾಡಿ ಸಣ್ಣ ಕ್ಲೂ ಬಿಟ್ಟಿರ್ತಾನೆ. ಮಕ್ಕಳ ವಿಷಯದಲ್ಲಿ ಒಂದು ಸಣ್ಣ ಕ್ಲೂ ಸಿಗ್ಲಿ, ಅವ್ರನ್ನ ಇಟ್ಕೊಂಡು ಅವ್ರ ಜನ್ಮ ಜಾಲಾಡ್ಬಿಡ್ತೀನಿ. ಸಣ್ಣ ಕ್ಲೂ ಬೇಕಾ? ಇದ್ರಲ್ಲಿದೆ ಆ ಸಣ್ಣ ಸಾಕ್ಷಿ. ಇದನ್ನ ಇಟ್ಕೊಂಡು ಏನ್ ಮಾಡ್ತೀಯೋ ನಿನಗ್ ಬಿಟ್ಟದ್. ಆದ್ರೆ ನಿನ್ನ ವೃತ್ತಿಗೆ ನಿನ್ನ ಲಾಯಲ್ಟಿನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ. ಆ ಶಿವರುದ್ರನ ಸೊಕ್ಕು ಅಡಗ್ಸೋಕೆ ಇದೇ ಒಂದು ಅವಕಾಶ. ತಗೋ. ಮಾಲಿನಿ, ಒಂದ್ ನಿಮಿಷ, ನಿನ್ ಹತ್ರ ಇನ್ನೊಂದ್ ವಿಷಯ ಮಾತಾಡ್ಬೇಕು. ನಾನ್ ನನ್ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಿಮ್ ಮನೆಗ್ ಬರೋ ಬದಲು ನೀನೇ ಯಾಕೆ ಶಂಕರ್ ಬ್ರದರ್ ಮನೆಗ್ ಬರ್ಬಾರ್ದು? ಐ ಮೀನ್, ಅಲ್ಲಿಗ್ ಬಂದ್ರೆ ನಿನ್ ಮೈಂಡ್ ಒಂದ್ ಸ್ವಲ್ಪ ರಿಫ್ರೆಶ್ ಆಗುತ್ತೆ. ನಿನಗೆ ಒಪ್ಪಿಗೆ ಇದ್ರೆ ಮಾತ್ರ. ನನ್ನನ್ನ ಆ ಗೌರಿ ಮನೆ ಕರೀತಿದ್ಯಾ? ನೋ ಥ್ಯಾಂಕ್ ಯು. ಐ ಲೈಕ್ ಮೈ ಸಾಲಿಟ್ಯೂಡ್. ನಂಗೆ ಒಬ್ಳೆ ಇದ್ದು ತುಂಬಾ ಅಭ್ಯಾಸ ಹಾಗೆ ಇರೋದು. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೈ ಲೈಫ್. ಇಟ್ಸ್ ಓಕೆ, ಆಸ್ ಯು ವಿಲ್. ನಿಮ್ಮ ಸೊಕ್ಕು ಮುರಿಯೋದಕ್ಕೆ ನಾನ್ ಮನೆ ಕರ್ಸಿದ್ರೆ ನನ್ ಸ್ವಾಭಿಮಾನನೇ ಮುರಿದು ಮನೆಯಿಂದ ಈಚೆ ಕಳ್ಸಿದ್ಯಲ್ಲ.
ಆಫ್ಟರ್ ಆಲ್ ನಂದ್ ಹೆಣ್ಣ, ನಾನ್ ಮನ್ಸ್ ಮಾಡಿದ್ರೆ ನಿನ್ನ ಬೀದಿಗೂ ತರ್ತೀನಿ, ಜೈಲಿಗೂ ಕಳಿಸ್ತೀನಿ. ಸ್ವಲ್ಪ ವೇಟ್ ಮಾಡು, ನನಗ್ ಮಾಡಿರೋ ಅವಮಾನಕ್ಕೆ ಪಾಠ ಕಲಿಸ್ತೀನಿ. ಇದು ನನ್ನ ಶಪಥ. ಸಣ್ಣ ಸಾಕ್ಷಿ ಸಿಕ್ಕಿದೆ, ಈ ಸಾಕ್ಷಿ ಗೌರಿ ಕೈಯಲ್ಲಿ ಸೇರುತ್ತೆ. ಈಗ ಶುರು ಆಗುತ್ತೆ ಯುದ್ಧ. ಸಾರಥಿಯಾಗಿ ನಾನ್ ನಡ್ಸೋ ಯುದ್ಧ, ನಿನ್ನ ಗೌರಿ ಮಧ್ಯ. ಇದೇನ್ ಫೋನ್ ಒಂದ್ ಲ್ಯಾಪ್ಟಾಪ್ ಏನೋ ಮಾಡ್ತಾ ಇದೀರಾ? ಫೋನ್ ನಾನೆಲ್ಲೋ ನೋಡಿನಲ್ಲ, ಶಿವರುದ್ರಪ್ಪನ್ ಮನೆಗೆ ಒಬ್ಬ ಪತ್ತೆದಾರಿನ್ ಬಿಟ್ಟಿದ್ನಲ್ಲ, ಅವನ್ ಫೋನು ಇದು. ಆ ವ್ಯಕ್ತಿ ಶವ ನೀರಲ್ಲಿ ಸಿಕ್ಕಿರೋದ್ರಿಂದ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಮೇ ಬಿ ಆ ವ್ಯಕ್ತಿ ಫೋನ್ ನ ಮಿಸ್ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ, ಅಥವಾ ಹೀಗೂ ಆಗಿರ್ಬೋದು. ಮಾಲಿನಿ ಆ ಶವನಂತ ಹೋದಾಗ ಅಲ್ಲಿ ಫೋನ್ ಸಿಕ್ಕಿರ್ಬೋದು, ಅದ್ ಏನಾದ್ರೂ ಆಗಿರ್. ಇದ್ರಲ್ಲಿ ಸಾಕ್ಷಿ ಇಲ್ದೆ ಅಂತೂ ಮಾಲಿನಿ ಹರಿ ಕೊಡಕ್ ಸಾಧ್ಯನೇ ಇಲ್ಲ. ಓಪನ್ ಮಾಡಿದ್ರೆ ಏನಿದೆ ಅಂತ ಗೊತ್ತಾಗ. ಹರಿ ಓಪನ್ ಮಾಡದೆ ಗೌರಿ, ಇದ್ರಲ್ಲಿ ಯಾವ ಸಾಕ್ಷಿನೂ ಸಿಗ್ತಾ ಇಲ್ಲ. ತುಂಬಾ ವಿಡಿಯೋಸ್ ಕಡೆಯಿಂದ ಪ್ಲೇ ಮಾಡಿ, ಇದ್ರಲ್ಲಿ ಯಾವ ಸಾಕ್ಷಿನೂ ಸಿಗ್ತಾ ಇಲ್ಲ. ಅವ್ಳು ಹೇಳಿದ ಸ್ಟೈಲ್ ನೋಡಿ, ಇದ್ರಲ್ಲಿ ಎಲ್ಲಾ ಸಾಕ್ಷಿನೂ ಇರುತ್ತೆ ಅಂತ. ಫೋಲ್ಡರ್ ಗಳು ಇದಾವಲ್ಲ, ನಿಧಾನಕ್ಕೆ ಚೆಕ್ ಮಾಡಿ. ಜನ ಎಲ್ಲ ಮಡುತ್ತವೇನೆ ಅವ್ರಂತೆ. ಎಲ್ಲಾರು ಈ ಕೆಳಬಟ್ಟಿ ಕುಡ್ದು 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 ಶಿವರುದ್ರಪ್ಪಗೆ ಓಟ್ ಹಾಕ್ತಿವಿ. ಇನ್ನು ಸಿದ್ರ ಕೊಡಿದ್ ಕೇಳ್ತಾವ್ರಂತೆ ಕಣಪ್ಪಯ್ಯ. ಅಲ್ಲಿ ಸ್ಟಾಕ್ ಖಾಲಿ ಆದ್ರೆ ಏನು? ನಮ್ಮ ಅರ್ಕಲ್ಗೂಡ್ ರೋಡ್ನಾಗೆ ಒಂದ್ ಗೋಡೌನ್ ಐತಲ್ಲ, ಅದ್ರಲ್ಲಿ ಎಲ್ಲೂ ಸ್ಟಾಕ್ ಇದೆ, ಅದನ್ನ ಹೋಗ್ ಕೊಡ್ಲಾ? ಅರ್ಕುಲ್ಗೂಡು ಇದೆ ಅಲ್ಲಿ ಎಲ್ಲ. ಅದೇ ಕಣ್ಣ, ಮೇನ್ ರೋಡ್ ಐತಲ್ಲ, ಅಲ್ಲಿಂದ ಸೀದಾ ಹೋಗಿ ಅಲ್ಲಿ ಬರಕ್ ತಿಳ್ಕೊಂಡ್ರೆ ನಮ್ ಜಮೀನ್ ಐತಲ್ಲ, ಜಮೀನ್ ಆಯ್ತು. ಆ ಜಮೀನ್ ಹಿಂದೆ ಇರೋ ಗೋಡೌನ್ ಅರ್ಕಲ್ಗೂಡ್ ರೋಡ್ ಗೋಡೌನ್. ಆ ಸಂಕ್ರನ್ ಮೇಲೆ ಕಳ್ಬಟ್ಟಿ ಕೇಸ್ ಹಾಕಿದ್ವಲ್ಲ, ಈ ವಿಷಯ ಮಾತ್ರ ಯಾರಿಗೂ ಗೊತ್ತಾಗ್ಬಾರ್ದು ಕಣ್ಲ. ಜೋಪಾನ. ಇದೇನ್ ಗಂಗ ಬೆಳಗಿಂದ ಎಲ್ಲೋಗಿ ಫೋನ್ ಮಾಡಿದ್ರೆ ಫೋನೇ ಎತ್ತ. ನಾವಿಲ್ಲಿ ಭದ್ರಕೋಟೆಗೆ ಲಗ್ಗೆ ಇಡವ ಅಂತ ಸಂಚ್ ಮಾಡ್ತಾ ಕುಂತಿದೀವಿ, ನೀನೇ ಇಲ್ಲ. ಹ್ಞೂ ಮೇಡಮ್, ಎಲ್ಲಾರು ಹೋಗ್ಬೇಕಾರೆ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ನಾನು ಕೂಡ ಭದ್ರಕೋಟೆಗೆ ಲಗ್ಗೆ ಇಡೋ ಕೆಲ್ಸದಲ್ಲ ಬಿಸಿ ಇದ್ದೆ. ಅಪ್ಪಯ್ಯ, ಅದ್ ಯಾವ ಮಾಯ್ದಾಗೆ ನೀ ಈಸಿ ಎಲ್ಲ ಹೇಳ್ಬಿಟ್ಟಿದ್ಯಾ? ನಾನೇನ್ ಹೇಳಿಲ್ಲ ಕಣ್ಲ. ಹೌದು ಗಂಗವ್ವ, ನೀನ್ ಯಾವ ಭದ್ರಕೋಟೆ ಬಗ್ಗೆ ಮಾತಾಡ್ತಿದ್ಯಾ? ದ ಗ್ರೇಟ್ ಶಂಕರನ್ ಭದ್ರಕೋಟೆ ಬಗ್ಗೆ. ಏನ್ ಮೇಡಮ್, ನಿಮ್ಗೇನಾರು ತಲೆಗಿಲೆ ಕೆಟ್ಟೋಗದ ಹೆಂಗೆ? ಅಲ್ಲ, ಈಡ್ ದಿನ ನಮ್ ಜೊತೆಗೆ ಇದ್ಬಿಟ್ಟು ಈಗ ಆಗ್ಲೇ ಪಕ್ಷ ಬದಲಾಯಿಸ್ಬಿಟ್ರಲ್ಲ ನೀವು. ಮೊದ್ಲು ತಾಳ್ಮೆಯಿಂದ ನನ್ ಮಾತ್ನ ಕೇಳಿ, ಆಮೇಲೆ ಮುಂದಿನ ಮಾತ್. ಏನು ಬೇಡ, ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮಾತ್ ಕೇಳಿ ಅಂತಂದ್ರೆ ಹೆಂಗಾಯ್ತದೆ? ಪಕ್ಷ ಬದಲಾಯಿಸಕ್ ನಾನೇನ್ ಆರ್ಡಿನರಿ ರಾಜಕೀಯದವಳಲ್ಲ. ನನ್ ಒಂದ್ಸಲಿ ಒಬ್ರ ಕೈ ಹಿಡಿದ್ರೆ ನನ್ ಯಾವತ್ತಿದ್ರು ಅವ್ರ ಪಾರ್ಟಿನೇ. ನನ್ ಯಾವತ್ತಿದ್ರು ನಿಮ್ ಪಾರ್ಟಿನೇ. ಸದ್ಯಕ್ಕೆ ನಮ್ ರಾಜ್ಯದಲ್ಲಿ ಎಲ್ಲೇ ಹುಡುಕಿದ್ರು ನಮ್ಗೆ ಶತ್ರುಗಳು ಅಂತ ಯಾರು ಇಲ್ಲ. ಇರೋ ಶತ್ರುಗಳು ಅಂದ್ರೆ ತಿರುಕೋಟೆ ಒಳಗಿರೋ ಶಂಕರ ಅಂಡ್ ಫ್ಯಾಮಿಲಿ ಮಾತ್ರ. ಅವ್ರೆ ನಮ್ ಜನ್ಮ ಶತ್ರುಗಳು. ತಿರುಕೋಟೆಯಿಂದ ಹೊರಗಿತ್ಕೊಂಡು ಅವ್ರನ್ನ ಅಳ್ಳಾಡ್ಸೋದು ಅಷ್ಟ್ ಈಸಿ ಅಲ್ಲ. ಅದಕ್ಕೆ ಹತ್ರ ಇತ್ಕೊಂಡೆ ಅವ್ರಿಗೆ ಸಮಾಧಿ ಕಟ್ಬೇಕು. ಪ್ಲಾನ್ ಮಾಡಿ. ಯಾವಾಗ್ಲೂ ಹಾಗೆ ತಾನೆ, ಹೊರಗಿನ ಶತ್ರುಗಳು ನಮ್ಗೆ ಚಟ್ಟ ಕಟ್ಟಲ್ಲ, ಹತ್ರದವ್ರೆ ಚಟ್ಟ ಕಟ್ಟೋದು, ಬೆನ್ನಿಗೆ ಚೂರಿ ಹಾಕೋದು. ಅದಕ್ಕೆ ನಾನ್ ಮತ್ತೆ ಆ ಮನೆ ಸೇರ್ಬೇಕು. ಈಗ ಆಲ್ರೆಡಿ ಆ ಗೌರಿ ಕರ್ಗಿ ನೀರಾಗೋ ಹಾಗೆ ಮಾಡಿದೀನಿ. ಇನ್ನು ಅವಳ ಹಾರ್ಟ್ ಟಚ್ ಮಾಡಿದ್ರೆ ಅವಳಿಗೆ ಗಿಲ್ಟ್ ಸ್ಟಾರ್ಟ್ ಆಗುತ್ತೆ. ಆಗ ಈಗ ಆ ಭದ್ರಕೋಟೆ ಡೋರು ಓಪನ್ ಆಗುತ್ತೆ. ಆಮೇಲೆ ಇದ್ದಿದ್ದೆ ದಂಡಂ ಥಶಗುಣ. ಎಂತ ನನ್ ಮಕ್ಳು ಇವ್ರು ಕೋತಿ ತಾನ್ ತಿಂದು ಮೇಕೆ ಮೂತಿಗೆ ಹೊರಿಸ್ದಾಗೆ ದಂಧೆನೆಲ್ಲ ಇವ್ರು ಮಾಡಿ ನಮ್ ಬ್ರದರ್ನ ಸಿಕ್ಕಾಕ್ಸಾಗ್ ಮಾಡಿದ್ ಮನುಷ್ಯನ ಇವರು. ಹಾಪಿಗಳು ನ್ಯಾಯವಾಗಿ ನನ್ ಗಂಡ ಜೈಲಿಗೆ ಹೋಗೋ ಹಾಗೆ ಮಾಡ್ಬಿಟ್ರು. ಏನು ಮಾಡಕ್ಕಾಗಲ್ಲ, ಎಲ್ಲ ನನ್ ಹಣೆ ಬರ. ಮಾಡದೇ ಇರೋ ತಪ್ಪನ್ನ ನನ್ ತಲೆ ಮೇಲೆ ಹಾಕಿ ಜೈಲಿಗೆ ಕಳ್ಸಕ್ ನೋಡು. ಎಷ್ಟೋ ಸಲ ಸಾಕ್ಷಿ ಇಲ್ಲ ಅಂತ ಅಪರಾಧಿನೂ ನಿರಪರಾಧಿ ಅಂತ ಹೊರಗಡೆ ಬಂದ್ಬಿಡ್ತಾನೆ. ಅದೇ ತರ ಸಾಕ್ಷಿ ಇಲ್ಲ ಅಂತ ಒಬ್ಬ ನಿರಪರಾಧಿ ಜೈಲಲ್ಲಿ ಕಣ್ಣು ಮುಂದೆ ಎಲ್ಲ ಇದ್ರು ಇವರೇ ಮಾಡ್ತಾವ್ರೆ ಅಂತ ಗೊತ್ತಿದ್ರು ನನ್ ಕೈಲಿ ಏನು ಮಾಡಕ್ಕಾಗಿ. ಗುಂಡ ಇವ್ರುಗಳೇ ಮಾಡ್ತಾ ಇರೋದು ಅನ್ನೋ ಸಾಕ್ಷಿನ ಪೇಪರ್ನ ಕೊಟ್ಟ, ಆದ್ರೂ ಅದನ್ನ ನಿರ್ಪ್ಸಕ್ ಆಗ್ಲಿಲ್ಲ ನಮ್ ಕೈಲಿ. ಎಲ್ಲ ನಮ್ ಹಣೆ ಬರ ಅಷ್ಟೇ, ನಮ್ ಕೈಲಿ ಏನೂ ಇಲ್ಲ ಬಿಡಿ. ಅನ್ಯಾಯ ಅಲ್ಲ ಬ್ರದರ್, ಇದು ಷಡ್ಯಂತ್ರ. ನಿಮ್ಮನ್ನ ಪರ್ಮನೆಂಟ್ ಆಗಿ ಜೈಲಿಗೆ ಹಾಕಿಸ್ಬೇಕು ಅಂತ ಆ ರುದ್ರ ಶಿವರುದ್ರ ಮಾಡಿರೋ ದೊಡ್ಡ ಷಡ್ಯಂತ್ರ. ಆ ರುದ್ರಾಗೆ ಶಿವರುದ್ರಾಗೆ ಚೆನ್ನಾಗ್ ಗೊತ್ತು ನೀವು ಯಾವ್ದಕ್ಕೂ ಹೆದರಲ್ಲ ಅಂತ. ಅದಕ್ಕೆ ಅವ್ರ ಫ್ಯಾಮಿಲಿನ ಮುಂದೆ ಇಟ್ಕೊಂಡು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಿರೋದು. ಸದ್ಯ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದಾರ. ನನ್ಗೆ ಅನ್ಸುತ್ತೆ ಆ ಸ್ಪೈ ಈ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಅವರು ಅವನ ಸಾಯಿಸಿರೋದು. ಇಷ್ಟೆಲ್ಲ ಮಾಡಿರೋರ್ಗೆ ತಕ್ಕ ಶಾಸ್ತಿ ಆಗ. ಬೇಡ ಬ್ರದರ್, ಅವ್ರೆಲ್ಲದನ್ನು ಮಾಡಿದ್ದು ಆಯ್ತು, ಅದಕ್ಕೆ ನಾನ್ ಅನುಭವಿಸಿದ್ದು ಆಯ್ತು. ಇವಾಗ ಮತ್ತೆ ಹಾಗೆ ಸಾಧಿಸ್ತೀನಿ ಅಂತ ಇನ್ನೊಂದು ಯುದ್ಧಕ್ಕೆ ನಿಂತ್ಕೊಳ್ಳೋ ಶಕ್ತಿ ನನ್ನ ಹತ್ರ ಇಲ್ಲ. ಅವ್ರು ಮಾಡಿದ್ದನ್ನ ಅವರೇ ಅನುಭವಿಸ್ಕೊತೀನಿ, ನಮ್ ಕೈಲಿ ಏನೂ ಇಲ್ಲ, ನಾವಿನ್ನೇನು ಮಾಡಕ್ಕಾಗಲ್ಲ. ಹಂಗಂದ್ರೆ ಹೆಂಗೆ ಬ್ರದರ್? ನಿಮಗ್ ಮಾತ್ರ ಅಲ್ಲ, ಪಾಪ ಆ ಸ್ಪೈ ಅವನೇನ್ ತಪ್ಪು ಮಾಡಿದ್ದ? ನ್ಯಾಯವಾಗಿ ಒಂದ್ ಪ್ರಾಣ ತೆಗಿ, ಒಂದು ಜೀವ ತೆಗಿಯೋ ಹಕ್ಕು ಯಾರು ಕೊಟ್ರ ಅವ್ರಿಗೆ? ಬೇಡ ಬ್ರದರ್, ನೀವ್ ಹೀಗೆ ಇಂಜರಿಬೇಡಿ. ನಾವೆಲ್ಲ ಸೇರ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡ್ಸೋಣ. ನೀವು ಮಾತ್ರ ಹೀಗೆ ಕೈ ಚೆಲ್ಲಿ ಕುತ್ಕೋಬೇಡಿ. ನ್ಯಾಯ ಅನ್ಯಾಯ ತೀರ್ಮಾನ ಮಾಡೋದಕ್ಕೆ ನಾವ್ ಯಾರು? ಅದನ್ನ ತೀರ್ಮಾನ ಮಾಡೋದಕ್ಕೆ ಅಂತ ದೇವ್ರವ್ನೆ. ನಮ್ ಕೈನಾಗ ಏನೂ ಇಲ್ಲ. ಏನೇ ಇದ್ರು ಎಲ್ಲದನ್ನು ಅವನೇ ನೋಡಿ. ನೀವು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಹೋಗಿ ಅವ್ರೆ. ಬ್ರದರ್, ಏನ್ ಗೌರಿ ಇದು? ಏನಾಗಿದೆ ಅವ್ರಿಗೆ? ಅವ್ರು ಮಾಡೋದ್ ನೋಡ್ತಿದ್ರೆ ಅವ್ರು ನಮ್ಗೆ ಇದ್ರಲ್ಲಿ ಸಪೋರ್ಟ್ ಮಾಡಲ್ಲ ಅಂತ ಹಂಗಂತ ನಾವು ಸುಮ್ನೆ ಕೂರೋದಕ್ಕೂ ಆಗ. ನಾವು ಸುಮ್ನೆ ಕೂತ್ಬಿಟ್ರೆ ಅವ್ರ ಆಡೋ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ಆಗಲ್ಲ. ಹೌದು ಹರಿ, ನಾವು ಕೈ ಕಟ್ಕೊಂಡ್ ಕೂತ್ಕೊಂಡ್ರೆ ಅಧರ್ಮನ ಸಪೋರ್ಟ್ ಮಾಡಿದಾಗ ಅದಕ್ಕೆ ಅಧಿಕಾರ ಸಿಕ್ಕಿದೆ ಅಂತ ಅಟ್ಟಹಾಸದಲ್ಲಿ ಮೆರಿತಾ ಇದ್ದಾರೆ. ಅವರು ಭೂಮಿಗೆ ಭಾರ ಇಲ್ಲ. ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಸಿಗೋ ಹಾಗೆ ನಾವ್ ಮಾಡ್ಲೇಬೇಕು. ಕಡೆ ಪಕ್ಷ ನಮಗ್ ಹೆಲ್ಪ್ ಮಾಡೋಕೋಸ್ಕರ ಪ್ರಾಣ ಕೊಟ್ರಲ್ಲ ಆ ವ್ಯಕ್ತಿ, ಅವ್ರಿಗೋಸ್ಕರನಾದ್ರೂ ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ಲೇಬೇಕು. ಸರಿ, ಹಾಗಿದ್ರೆ ಆ ಕೆಲ್ಸ ಇವತ್ತಿಂದಾನೆ ಎಷ್ಟೇ ಕಷ್ಟ ಬರ್ಲಿ ಈ ಕೆಲ್ಸ ನಮ್ಮ ಹತ್ರ ಕೈ ಬಿಡಬಾರ್ದು. ಮೇಡಮ್, ನೀವು ಸುಮ್ಕೆ ಲಾಯರಿ ಓದಿಲ್ಲ ಬಿಡಿ. ನಿಮ್ ತಲೆನಾಗೆ ಐಡಿಯಾಗಳ ಖಜಾನೆ ಇದೆ.
ಒಳ್ಳೇದಾಯ್ತು, ಹಂಗೆ ಮಾಡು. ನೋಡು, ನೀನ್ ಕೈ ಹಾಕಿರೋ ಕೆಲಸದ ಜೊತೆಗೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಆಯ್ತು. ಏನ್? ಅದೇ ನಮ್ಮ ಹೈವೇನಾಗೆ ಒಂದು ಆಶ್ರಮ ಆಯ್ತಲ್ಲ, ಸರ್ಕಾರದವ್ರು ಹೊಸ ಏರ್ಪೋರ್ಟ್ ಮಾಡ್ಬೇಕು ಅಂತ ಜಾಗ ಅಲಾಟ್ ಮಾಡೋರು 100 ಎಕರೆ. ಅದ್ರ ಪಕ್ಕನೆ ಆಶ್ರಮ ಆಯ್ತಲ್ಲ, ಆ ಜಾಗಕ್ಕೆ ಈಗ ಸಾನೆ ಬೆಲೆ ಬಂದ್ಬಿಟ್ಟೈತಿ. ಆಶ್ರಮನ ನೋಡ್ಕೊಂತಿರೋದು ಆ ಗೌರಿಯ ಮಾಡಿ ಆ ಆಶ್ರಮ ನಮ್ದಾಗ್ಬಿಟ್ರೆ ಬಹಳ ಸಂದಾಗಿರ್ತದೆ. ಈಗ ಆಶ್ರಮಕ್ಕೆ ಏನಾರ ಒಂದ್ ಕುತ್ ತಂದು ಅದಕ್ಕೆ ಮಸಿ ಬಳಿಬೇಕು. ಜಾಗ ನಮ್ದಾಗ್ಬಿಟ್ರೆ ನೋಡು, 1 ಎಕರೆಗೆ 50 ಕೋಟಿ, 15 ಎಕರೆ ಅಂದ್ರೆ 750 ಕೋಟಿ ನಮ್ ಪಾಲಕ್ ಬಂದು ಬೀಳ್ತದೆ. ಯಾರಿಗುಂಟು ಯಾರಿಗಿಲ್ಲ. ವಾವ್, ಸೂಪರ್. ಇದಕ್ಕೂ ಒಂದ್ ಒಳ್ಳೆ ಪ್ಲಾನ್ ಮಾಡೋಣ. ಒಟ್ನಲ್ಲಿ ಎಲ್ಲ ಜಯನು ನಮ್ದೇ ಆಗ್ಬೇಕು. 750 ಕೋಟಿ ಕಣ್ಲ ಕಣಪ್ಪಯ್ಯ. ಗಂಗನ್ನ ನಂಬೋದು ಅಂತೀಯ, ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ನಮ್ ವಿರುದ್ಧನೇ ಏನಾದ್ರ ಆಟ ಕಟ್ಟಿದ್ರೆ? ಅಪ್ಪಯ್ಯ ಬಿಡ್ತು ಅನ್ನು ಆತರ ಎಲ್ಲ ಆಗಕ್ ಚಾನ್ಸೇ ಇಲ್ಲ ಅಪ್ಪಯ್ಯ. ಮೇಡಮ್ನವ್ರೆ ಹೇಳಿಲ್ವೇ, ಒಂದ್ ಕಿತ ನಮ್ ಟೀಮ್ ನಾಗೆ ಸೇರ್ಕೊಂಡ್ಮೇಕೆ ಮುಗೀತು ಆಟೆ. ಅದೆಲ್ಲ ಬಿಟ್ಟಾಕು. ಏಟೆ ಆದ್ರೂ ಮೇಡಮ್ನವರು ನಮ್ ಹುಡುಗಿ ಅಲ್ವೇ. ಅಂದ್ರೆ ಅಪ್ಪಯ್ಯ ನಮ್ ಟೀಮು ಅಂತ ಹೇಳಕ್ ಬಂದೆ. ಹೇಳು. ಹ್ಯಾಪಿ ರೋಸ್ ಡೇ. ರೋಸ್ ಡೇ? ಹೌದು, ಇದು ವ್ಯಾಲೆಂಟೈನ್. ವ್ಯಾಲೆಂಟೈನ್ಗೆ ರೋಸ್ ಡೇಗೆ ಸ್ಪೆಷಲ್ ಬುಕ್ ತಗೋ. ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ರೆಡಿ.